ಹಾಯ್ ಫ್ರೆಂಡ್ಸ್, ಉದ್ಯೋಗ ಮಾಹಿತಿ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಯೂಟ್ಯೂಬ್ ಚಾನಲ್ಗೆ ಸಂಬಂಧಪಟ್ಟಂಗೆ ಫ್ರೀ ಕೋರ್ಸ್ ಸ್ಟಾರ್ಟ್ ಮಾಡಿದ್ದೀನಿ ಸ್ನೇಹಿತರೆ. ಇಲ್ಲಿ ಪ್ಲೇಲಿಸ್ಟ್ನಲ್ಲಿ ಕಾಣಬಹುದು. ನೀವು ಯೂಟ್ಯೂಬ್ ಚಾನಲ್ ಟ್ಯುಟೋರಿಯಲ್ ಅಂತ ಒಂದು ಪ್ಲೇಲಿಸ್ಟ್ ಐತೆ ನೋಡ್ರಿ. ಈ ಪ್ಲೇಲಿಸ್ಟ್ ಒಳಗೆ ಈಗಾಗಲೇ 2 ವಿಡಿಯೋಗಳು ಅಪ್ಲೋಡ್ ಮಾಡಿದ್ದೀನಿ ಸ್ನೇಹಿತರೆ. ಅಂದರೆ ಬೇಸಿಕ್ಕಿಂದ ಯೂಟ್ಯೂಬ್ ಒಂದು ಚಾನಲ್ ಕ್ರಿಯೇಟ್ ಮಾಡಬೇಕಾದ್ರೆ ಯಾವ ವಿಷಯ ಮೇಲೆ ನೀವು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬಹುದು, ಆಮೇಲೆ ಚಾನಲ್ ಕ್ರಿಯೇಟ್ ಮಾಡೋದು ಹೇಗೆ, ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ ಮೇಲೆ ಬೇಸಿಕ್ ಸೆಟ್ಟಿಂಗ್ಸ್ಗಳು ಏನೇನು ಮಾಡಬೇಕು, ಆ ಎಲ್ಲ ವಿಷಯಗಳ ಮಾಹಿತಿಗಳೊಳಗೊಂಡಂತೆ ಈ 2 ವಿಡಿಯೋಗಳಲ್ಲಿ ಕವರ್ ಮಾಡಿರ್ತಕ್ಕಂಥದ್ದು ಸ್ನೇಹಿತರೆ. ಈ 2 ವಿಡಿಯೋ ಯಾರು ನೋಡಿಲ್ಲೋ ಯೂಟ್ಯೂಬ್ ಚಾನಲ್ ಟ್ಯುಟೋರಿಯಲ್ ಅಂತ ಪ್ಲೇಲಿಸ್ಟ್ ಒಳಗೆ ಆ 2 ವಿಡಿಯೋಗಳು ಸಿಗ್ತಾವ. ಆ ವಿಡಿಯೋಗಳು ಕೂಡ ನೋಡ್ರಿ. ಪ್ರಸ್ತುತವಾಗಿ ಇವತ್ತಿಂದ 3ನೇ ವಿಡಿಯೋ ಸ್ನೇಹಿತರೆ. ಬಹಳಷ್ಟು ಜನ ಕಮೆಂಟ್ ಮಾಡ್ತಾ ಇದ್ರಿ, ಸರ್ ನಮ್ದು ಫೇಸ್ ಕಾಣಬಾರ್ದು, ನಾವು ಸ್ಕ್ರೀನ್ ರೆಕಾರ್ಡಿಂಗ್ ಯೂಸ್ ಮಾಡಿ ವಿಡಿಯೋ ಮಾಡಬೇಕು. ಆ ರೀತಿ ಸ್ಕ್ರೀನ್ ರೆಕಾರ್ಡಿಂಗ್ ಮಾಡಬೇಕಾದ್ರೆ ಬೆಸ್ಟ್ ಆ್ಯಪ್ ಯಾವುದದ ನಮಗೆ ಸಜೆಸ್ಟ್ ಮಾಡ್ರಿ ಅಂತ ಕಮೆಂಟ್ ಭಾಳ ಜನ ಮಾಡ್ತಾ ಇದ್ದೀರಿ ಸ್ನೇಹಿತರೆ. ಹಾಗಾಗಿ ಈ ಸ್ಕ್ರೀನ್ ರೆಕಾರ್ಡರ್ ಒಳಗೆ ಬೆಸ್ಟ್ ಸ್ಕ್ರೀನ್ ರೆಕಾರ್ಡರ್ ಆ್ಯಪ್ ಯಾವುದು, ಆಮೇಲೆ ಆ ಸ್ಕ್ರೀನ್ ರೆಕಾರ್ಡರ್ ಆ್ಯಪ್ದ ಬೇಸಿಕ್ ಸೆಟ್ಟಿಂಗ್ ಏನೇನು ಮಾಡ್ಬೇಕಂತ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ಈ ವಿಡಿಯೋದೊಳಗೆ ಕೊಟ್ಟಿದ್ದೀನಿ. ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡಲಾರ್ದಂಗೆ ಕೊನೆ ತನಕ ನೋಡ್ರಿ. ನಿಮ್ದು ಫೇಸ್ ಕಾಣಲಾರ್ದೇ ಸ್ಕ್ರೀನ್ ರೆಕಾರ್ಡರ್ ಮಾಡಿ ವಿಡಿಯೋ ಮಾಡ್ಲಿಕ್ಕೆ ಬೆಸ್ಟ್ ಆ್ಯಪ್ ಯಾವುದು ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಸ್ಕ್ರೀನ್ ರೆಕಾರ್ಡರ್ ಅಂತಾನೆ ಒಂದು ಆ್ಯಪ್ ಬರ್ತದೆ. ಇದು ಸಿಂಬಲ್ ನೋಡ್ರಿ ಸ್ನೇಹಿತರೆ, ಇದು ಇಮೇಜ್ ನೋಡ್ರಿ. ಈ ಇಮೇಜ್ ಕಾಣ್ತಕ್ಕಂಥದ್ದು ಒಂದು ಸ್ಕ್ರೀನ್ ರೆಕಾರ್ಡರ್ ಅಂತ ಒಂದು ಆ್ಯಪ್ ಬರ್ತದೆ. ಇದು ಪ್ಲೇಸ್ಟೋರಲ್ಲಿ ಮೊದಲಿತ್ತು ಸ್ನೇಹಿತರೆ, ಇವಾಗ ಪ್ಲೇಸ್ಟೋರಲ್ಲಿ ಕಾಣ್ತಾ ಇಲ್ಲಿದೆ. ಓಕೆ ರೀ. ಈ ಸ್ಕ್ರೀನ್ ರೆಕಾರ್ಡರ್ ಆ್ಯಪ್ದ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ದಾಗ ಇರ್ತದೆ. ಆ ಡಿಸ್ಕ್ರಿಪ್ಷನ್ದಾಗ ಇರ್ತಕ್ಕಂಥ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಈ ಸ್ಕ್ರೀನ್ ರೆಕಾರ್ಡರ್ ಆ್ಯಪ್ ಅನ್ನು ನೀವು ಇನ್ಸ್ಟಾಲ್ ಮಾಡಿಕೊಡ್ರಿ ಸ್ನೇಹಿತರೆ. ನಿಮ್ಮದು ಮೊಬೈಲ್ನಲ್ಲಿ ಸ್ಕ್ರೀನ್ ರೆಕಾರ್ಡರ್ ಆ್ಯಪ್ ಇನ್ಸ್ಟಾಲ್ ಮಾಡಿದ ತಕ್ಷಣ ಈ ರೀತಿ ಕಾಣ್ತದೆ. ಓಕೆ ರೀ. ಈ ಆ್ಯಪಿಗೆ ಕೆಲವೊಂದು ಬೇಸಿಕ್ ಸೆಟ್ಟಿಂಗ್ಸ್ಗಳನ್ನು ಮಾಡಬೇಕ್ರಿ. ಏನೇನು ಬೇಸಿಕ್ ಸೆಟ್ಟಿಂಗ್ಸ್ ಮಾಡಬೇಕಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ನಿಮ್ದು ಮೊಬೈಲ್ನಲ್ಲಿ ಇರ್ತಕ್ಕಂಥ ಈ ಆ್ಯಪ್ ಮೇಲೆ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗ್ತದೆ. ನಂತರ ಈ ಸೆಟ್ಟಿಂಗ್ಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿರಿ. ಈ ಐಕಾನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಫಸ್ಟ್ ನೋಡ್ರಿ, ಟೈಮ್ ಡಿಲೇ ಬಿಫೋರ್ ರೆಕಾರ್ಡಿಂಗ್ ಇದ್ರ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ 3 ಸೆಕೆಂಡ್ ಇಡ್ರಿ ಸ್ನೇಹಿತರೆ. ಓಕೆ ರೀ. ನೆಕ್ಸ್ಟ್ ಇಟ್ಟು ಓಕೆ ಮೇಲೆ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ 2ನೇದ್ದು ರೆಕಾರ್ಡಿಂಗ್ ಎಂಜಿನ್ ಒಳಗೆ ಅಡ್ವಾನ್ಸ್ ಎಂಜಿನ್ ಸಪೋರ್ಟ್ ಫಾಸ್ ಐತಲ್ಲ, ಆ ಒಂದು ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಡ್ರಿ. 3ನೇದು ಮ್ಯಾಜಿಕ್ ಬಟನ್ದೊಳಗೆ ಶೋ ಮ್ಯಾಜಿಕ್ ಬಟನ್ ಆನ್ ಮಾಡ್ರಿ ಸ್ನೇಹಿತರೆ. ಮಾಡ್ರಿ. ಉಳಿದಿರ್ತಕ್ಕಂಥ 2 ಆಫ್ ಮಾಡ್ರಿ. ಇದು 100% ಇರ್ಬೇಕ್ರಿ. ನೆಕ್ಸ್ಟ್ ಬ್ಯಾಕ್ ಬರ್ರಿ. 4ನೇ ಸೆಟ್ಟಿಂಗ್ ಸ್ಟಾಪ್ ಆಪ್ಷನ್ಸ್. ಸ್ಟಾಪ್ ರೆಕಾರ್ಡಿಂಗ್ ಆನ್ ಸ್ಕ್ರೀನ್ ಆಫ್. ನಿಮ್ದು ಮೊಬೈಲ್ದ ಸ್ಕ್ರೀನ್ ಆಫ್ ಆದ ತಕ್ಷಣ ರೆಕಾರ್ಡಿಂಗ್ ಆಫ್ ಆಗ್ಬೇಕೇನಂತ ಕೇಳಿರ್ತಕ್ಕಂಥದ್ದು. ನಾನಿಲ್ಲಿ ಎಸ್ ಕೊಟ್ಟಿನಿ. ನಂದು ಮೊಬೈಲ್ ಸ್ಕ್ರೀನ್ ಆಫ್ ಆದ ತಕ್ಷಣ ಆಟೋಮೆಟಿಕ್ ರೆಕಾರ್ಡಿಂಗ್ನು ಕೂಡ ಆಫ್ ಆಗಬೇಕು ಅಂತ ನಾನು ಎಸ್ ಕೊಟ್ಟಿನಿ ಸ್ನೇಹಿತರೆ. ಇಲ್ಲಿ ನೀವು ಎಸ್ಸು ಕೊಡ್ಬೋದು, ನೋ ಕೊಡ್ಬೋದು. ಉಳಿದಿರ್ತಕ್ಕಂಥ 2 ಸೆಟ್ಟಿಂಗ್ ಸ್ಟಾಪ್ ಆನ್ ನೋಟಿಫಿಕೇಶನ್ ಇದು ಆಫ್ ಮಾಡ್ರಿ. ಆಮೇಲೆ ಸ್ಟಾಪ್ ಆನ್ ಶೇಕ್ ಇದು ಕೂಡ ಆಫ್ ಮಾಡ್ರಿ ಸ್ನೇಹಿತರೆ. ಬ್ಯಾಕ್ ಬರ್ರಿ. ನೆಕ್ಸ್ಟ್ ನೋಡ್ರಿ, ಫಾಸ್ ರೆಕಾರ್ಡಿಂಗ್ ವೆನ್ ದ ಸ್ಕ್ರೀನ್ ಆಫ್ ಇದ್ದು ಯಾವಾಗಲೂ ಆಫ್ ಮಾಡ್ಕೊಡ್ರಿ ಸ್ನೇಹಿತರೆ. ನೆಕ್ಸ್ಟ್ ಫೈಲ್ ನೇಮ್ ಫಾರ್ಮೆಟ್, ಸೇವ್ ಫೈಲ್ ಪ್ರಿಫಿಕ್ಸ್ ಅದು ಕೂಡ ಡಿಫಾಲ್ಟ್ ಆಗಿ ಏನದ ಅದೇ ಬಿಟ್ಬಿಡ್ರಿ. ನೆಕ್ಸ್ಟ್ ಸೆಟ್ಟಿಂಗ್ ಮೋಸ್ಟ್ ಇಂಪಾರ್ಟೆಂಟ್ ಇದೆ, ರಿಸೊಲ್ಯೂಷನ್ ಮೇಲೆ ಕ್ಲಿಕ್ ಮಾಡ್ರಿ. ನಾನು ನಾರ್ಮಲಿ 1280 × 726:9 ಈ ಒಂದು ಸೆಟ್ಟಿಂಗ್ ಅನ್ನ ಆಯ್ಕೆ ಮಾಡ್ಕೊಂಡಿರ್ತೀನಿ. ನಿಮಗೆ ಈ ವಿಡಿಯೋಗೆ ಕ್ವಾಲಿಟಿಗಿಂತ ಇನ್ನೂ ನಿಮಗೆ ಹೈ ಕ್ವಾಲಿಟಿ ಬೇಕಾಗಿತ್ತು ಅಂತಂದ್ರೆ ಇಲ್ಲಿ ನೆಕ್ಸ್ಟ್ ಆದ್ರೆ ಮೇಲಿನ ಆಪ್ಷನ್ 1920 × 1080:6:9 ಈ ಒಂದು ಸೆಟ್ಟಿಂಗ್ ಕೂಡ ನೀವು ಆಯ್ಕೆ ಮಾಡ್ಕೊಳ್ಬಹುದು ಸ್ನೇಹಿತರೆ. ನೆಕ್ಸ್ಟ್ ಸೆಟ್ಟಿಂಗ್ ಓರಿಯಂಟೇಷನ್ದಲ್ಲಿ ಲ್ಯಾಂಡ್ಸ್ಕೇಪ್ನ ಇಟ್ಕೊಳ್ರಿ ಸ್ನೇಹಿತರೆ ಇಲ್ಲಿ. ನೆಕ್ಸ್ಟ್ ಇದಾದ ಮೇಲೆ ಬಿಟ್ರೇಟ್ ಮೇಲೆ ಕ್ಲಿಕ್ ಮಾಡ್ರಿ. ಈ ಸೆಟ್ಟಿಂಗ್ದಾಗ 60 MBPS ಅಂತಾನೆ ಸೆಲೆಕ್ಟ್ ಮಾಡ್ಕೊಡ್ರಿ. ಇನ್ ಕೇಸ್ ನಿಮ್ದು ಮೊಬೈಲ್ ಸಪೋರ್ಟ್ ಆಗಲಿಲ್ಲ ಅಂತಂದ್ರೆ 50 MBPS ಕೂಡ ನೀವು ಇಟ್ಕೊಳ್ಬಹುದು ಸ್ನೇಹಿತರೆ. ನೆಕ್ಸ್ಟ್ ಸೆಟ್ಟಿಂಗ್ ಫ್ರೇಮ್ ರೇಟ್ ಈ ಒಂದು ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ರಿ. ಈ ಫ್ರೇಮ್ ರೇಟ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡ್ರಿ 120 FPS ನೋದ 90 FPS ನೋದ. ನೀವು ಇವು 2ರೊಳಗೆ ಯಾವ್ದು ಸೆಟ್ಟಿಂಗ್ ಬೇಕಾದ್ರೂ ನೀವು ಆಯ್ಕೆ ಮಾಡ್ಕೊಳ್ಬಹುದು ಸ್ನೇಹಿತರೆ.
ನಾನು ನಿಮಗೆ ಸಜೆಸ್ಟ್ ಮಾಡೋದು 90 FPS ಇಟ್ಕೊಳ್ರಿ ಸ್ನೇಹಿತರೆ. ಇದಾದ್ಮೇಲೆ ನೆಕ್ಸ್ಟ್ ಸೆಟ್ಟಿಂಗ್ ವಿಡಿಯೋ ಎನ್ಕೋಡರ್ನಲ್ಲಿ H.264 ಫಸ್ಟ್ ಆಪ್ಷನ್ ಅದಲ್ಲ, ಆ ಒಂದು ಆಪ್ಷನ್ ಅನ್ನ ಆಯ್ಕೆ ಮಾಡ್ಕೊಳ್ರಿ. ನೆಕ್ಸ್ಟ್ ಸೆಟ್ಟಿಂಗ್ ರೆಕಾರ್ಡ್ ಆಡಿಯೋದೊಳಗೆ ಯಾವಾಗಲೂ ಆನ್ ಇರಬೇಕು. ಇಲ್ಲೇನಾದ್ರೂ ನೀವು ಆಫ್ ಮಾಡಿದ್ರಿ ಅಂತ ತಿಳ್ಕೊಳ್ರಿ. ಆಫ್ ಮಾಡಿದ್ರೆ ನೀವು ಏನು ರೆಕಾರ್ಡ್ ಮಾಡಿದ್ರಲ್ಲ ನಿಮ್ದು ವಾಯ್ಸ್ ರೆಕಾರ್ಡ್ ಆಗುವುದಿಲ್ಲ. ಅದಕ್ಕಾಗಿ ರೆಕಾರ್ಡ್ ಆಡಿಯೋ ಯಾವಾಗಲೂ ಆನ್ ಮಾಡಬೇಕು. ನೆಕ್ಸ್ಟ್ ಸೆಟ್ಟಿಂಗ್ ಆಡಿಯೋ ಬಿಟ್ರೇಟ್ ಸೆಟ್ಟಿಂಗ್ ಕ್ಲಿಕ್ ಮಾಡ್ರಿ. ನೋಡ್ರಿ ಇಲ್ಲಿ 320 kbps ಅನ್ನೇ ಸೆಲೆಕ್ಟ್ ಮಾಡ್ಕೊಳ್ರಿ. ಯಾಕಂದ್ರೆ ಆಡಿಯೋದಲ್ಲ ಕ್ಲಾರಿಟಿ ಒಂದು ಸ್ವಲ್ಪ ಹೆಚ್ಚಿಗೆ ಬರ್ತದೆ. ಹಾಗಾಗಿ 320 kbps ಅನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ರಿ. ನಿಮ್ದು ಮೊಬೈಲ್ ಸಪೋರ್ಟ್ ಮಾಡಲಿಲ್ಲ ಅಂದ್ರೆ 256 kbps ಆಪ್ಷನ್ ಕೂಡ ಸೆಲೆಕ್ಟ್ ಮಾಡ್ಕೊಳ್ಬಹುದು. ನೆಕ್ಸ್ಟ್ ಸೆಟ್ಟಿಂಗ್ ಆಡಿಯೋ ಸ್ಯಾಂಪಲ್ ರೇಟ್, ಆ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ. ಎರಡನೇದು ಐತೆ ನೋಡಿ 44,100 ಹರ್ಟ್ಜ್ ಐತಲ್ಲ, ಆ ಒಂದು ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ರಿ. ನೆಕ್ಸ್ಟ್ ಸೆಟ್ಟಿಂಗ್ ಆಡಿಯೋ ಚಾನಲ್ ಮೇಲೆ ಕ್ಲಿಕ್ ಮಾಡ್ರಿ. ಇಲ್ಲಿ ಸ್ಟೀರೋ ಅಂತ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ರಿ ಸ್ನೇಹಿತರೆ. ಇದು ಆದ್ಮೇಲೆ ನೆಕ್ಸ್ಟ್ ಆಡಿಯೋ ಸೋರ್ಸ್ ಒಳಗ 4 ಆಪ್ಷನ್ ಕಾಣ್ತಾವ್ರಿ ನಿಮಗೆ. ನಿಮ್ಮ ಕಡೆ ಮೈಕ್ ಇತ್ತು ಅಂತ ತಿಳ್ಕೊಳ್ರಿ, ಮೈಕ್ ಅನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ರಿ. ನಿಮ್ಮ ಕಡೆ ಮೈಕ್ ಇಲ್ಲ, ಮೊಬೈಲ್ದು ರೆಕಾರ್ಡಿಂಗ್ ಆಡಿಯೋ ರೆಕಾರ್ಡಿಂಗ್ ನೀವು ಯೂಸ್ ಮಾಡ್ತಿದ್ರಿ ಅಂತಂದ್ರೆ ವಾಯ್ಸ್ ಪರ್ಫಾರ್ಮೆನ್ಸ್ ಅಂತ ಐತೆ ನೋಡಿ ಸ್ನೇಹಿತರೆ, ಈ ಒಂದು ಸೆಟ್ಟಿಂಗ್ ಕೂಡ ಆಯ್ಕೆ ಮಾಡ್ಕೊಳ್ಬಹುದು. ನೀವು ನೈಟ್ ಏನಾದರೂ ರೆಕಾರ್ಡ್ ಮಾಡ್ತಿದ್ರಿ ಅಂತ ತಿಳ್ಕೊಳ್ರಿ, ಮೈಕ್ ಕೂಡ ಬೇಕಾಗಂಗಿಲ್ಲ ಸ್ನೇಹಿತರೆ, ಮೈಕ್ ಬೇಕಾಗುದಿಲ್ಲ. ನೆಕ್ಸ್ಟ್ ಆಪ್ಷನ್ ಆಡಿಯೋ ಎನ್ಕೋಡರ್ ಒಳಗೆ AAC ಫಸ್ಟ್ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ರಿ. ಇದಾದ್ಮೇಲೆ ಫಿಕ್ಸ್ ಆಡಿಯೋ ಆರ್ ವಿಡಿಯೋ ಇನ್ ಸಿಂಕ್ರನೈಸೇಷನ್ ಆನ್ ಇಡ್ರಿ. ಶೋ ಟಚಸ್ ಆಫ್ ಇಡ್ರಿ. ಆಟೋ ಕ್ರಿಯೇಟ್ ಎ ನ್ಯೂ ಫೈಲ್ 100 MB ಇದು ಯಾವಾಗಲೂ ಏನಪ್ಪಾ ಅಂತಂದ್ರೆ ಆಫ್ ಇಡ್ರಿ ಸ್ನೇಹಿತರೆ. ಅಂದ್ರೆ ನಿಮ್ದು ಫೈಲ್ ಸೈಜ್ 100 MB ಹೋದ ತಕ್ಷಣ ಆಟೋಮೆಟಿಕ್ ಅಂದ್ರೆ ಮತ್ತೊಂದು ವಿಡಿಯೋ ಕ್ರಿಯೇಟ್ ಆಗ್ತದೆ. ಅಂದ್ರೆ ನೀವು ಏನಾದ್ರೂ ಒಂದು GB ವಿಡಿಯೋ ಮಾಡಿರಿ ಅಂದ್ರೆ 10 ವಿಡಿಯೋಗಳು ಕ್ರಿಯೇಟ್ ಆಗ್ತವೆ ಆಟೋಮೆಟಿಕ್. ಹಾಗಾಗಬಾರ್ದು. ಒಂದೇ ವಿಡಿಯೋದೊಳಗೆ ಇರ್ಬೇಕು. 10 ನಿಮಿಷ ವಿಡಿಯೋ ಮಾಡ್ರಿ, 20 ನಿಮಿಷ ವಿಡಿಯೋ ಮಾಡ್ರಿ, 1 GB ವಿಡಿಯೋ ಮಾಡ್ರಿ, ಒಂದೇ ವಿಡಿಯೋದೊಳಗೆ ಇರ್ಬೇಕು. ಹಾಗಾಗಿ ಈ ಒಂದು ಆಪ್ಷನ್ ಯಾವಾಗಲೂ ನೀವು ಆಫ್ ಇಟ್ಕೊಳ್ರಿ ಸ್ನೇಹಿತರೆ. ನೆಕ್ಸ್ಟ್ ಸ್ಟೋರೇಜ್, ಇದಂತೂ ಇದು ಏನು ಅದು ಇನ್ ಡಿಫಾಲ್ಟ್ ಬಿಟ್ಬಿಡ್ರಿ ಸ್ನೇಹಿತರೆ. ನೆಕ್ಸ್ಟ್ ಫ್ಲೋಟಿಂಗ್ ಟೂಲ್ ಬಾಕ್ಸ್ ಅಂತ ಅದ, ಇದು ಡಿಫಾಲ್ಟ್ ಆಗಿ ಆನ್ ಅದ, ಅದು ಆನೇ ಇಡ್ರಿ ಸ್ನೇಹಿತರೆ. ಅದು ಆದ್ಮೇಲೆ ಬ್ಯಾನರ್ ಟೆಕ್ಸ್ಟ್ ಇವೆಲ್ಲ ಭಾಳ ಏನು ಅಂತ ಇಂಪಾರ್ಟೆಂಟ್ ಸೆಟ್ಟಿಂಗ್ ಅಲ್ಲ, ಇವು ಇನ್ ಡಿಫಾಲ್ಟ್ ಸೆಟ್ಟಿಂಗ್ ಏನವ, ಅದು ಇನ್ ಡಿಫಾಲ್ಟ್ ಸೆಟ್ಟಿಂಗ್ ಇರ್ಲಾಕ್ ಬಿಡ್ರಿ. ನೆಕ್ಸ್ಟ್ ಫಾರ್ಮೆಟ್ ಆ್ಯಂಡ್ ಕ್ವಾಲಿಟಿ ಒಳಗೆ 100% ಆಯ್ಕೆ ಮಾಡ್ಕೊಳ್ಳಿ ಸ್ನೇಹಿತರೆ, ಯಾವಾಗಲೂ 100% ಇರಬೇಕು. ನೆಕ್ಸ್ಟ್ ನೈಟ್ ಮೋಡ್ ಸ್ಕೆಡ್ಯೂಲ್ ಇವೆಲ್ಲ ಡಿಫಾಲ್ಟ್ ಸೆಟ್ಟಿಂಗ್ ಬಿಡ್ರಿ ಸ್ನೇಹಿತರೆ, ಇವೆಲ್ಲ ಆಫ್ ಇರ್ಬೇಕು ನೋಡ್ರಿ, ನೆನಪು ಮಾಡ್ಕೊಡ್ರಿ. ಆಫ್ ಐತೇನಿಲ್ಲ ಅಂತ ಒಮ್ಮೆ ಕನ್ಫರ್ಮ್ ಮಾಡ್ಕೊಡ್ರಿ, ಓಕೆ ರೀ. ನೆಕ್ಸ್ಟ್ ಇದಾದ್ಮೇಲೆ ಇದು ಇಂಗ್ಲೀಷ್ ಅಂತಾನೆ ಲ್ಯಾಂಗ್ವೇಜ್ ಕಾಣ್ತದ, ಅದು ಅಷ್ಟೇ ಬಿಡ್ರಿ ಸ್ನೇಹಿತರೆ. ಇದಿಷ್ಟೇನಂದ್ರೆ ಈ ಒಂದು ಆ್ಯಪ್ದು ಸೆಟ್ಟಿಂಗ್. ಇದು ಸೆಟ್ಟಿಂಗ್ ಆದಮೇಲೆ ಈಗ ರೆಕಾರ್ಡ್ ಮಾಡೋದು ಹೆಂಗೆ ಅಂತ ನೋಡಮ್ರಿ. ನಿಮ್ದು ಮೊಬೈಲ್ನಲ್ಲಿ ಈ ರೀತಿ ಆ್ಯಪ್ ಕಾಣ್ತದ, ಜಸ್ಟ್ ಆ ಆ್ಯಪ್ ಮೇಲೆ ಕ್ಲಿಕ್ ಮಾಡಿರಿ. ಆ ಆ್ಯಪ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗ್ತದೆ. ಈ ರೀತಿ ಪೇಜ್ ಓಪನ್ ಆದಮೇಲೆ ಇಲ್ಲಿ ವಿಡಿಯೋಸ್ ಅಂತ ನೋಡ್ರಿ, ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗ್ತದೆ. ಇಲ್ಲಿ ಇಷ್ಟು ಆಪ್ಷನ್ ಇರ್ತಕ್ಕಂಥದ್ದು ಒಂದು ಐಕಾನ್ ಕಾಣ್ತದೆ. ಫಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿರಿ. ಫಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಸ್ಟಾರ್ಟ್ ರೆಕಾರ್ಡಿಂಗ್ ಆರ್ ಕಾಸ್ಟಿಂಗ್ ವಿತ್ ಸ್ಕ್ರೀನ್ ರೆಕಾರ್ಡರ್ ಅಂತ ಒಂದು ಮೆಸೇಜ್ ಅಪಿಯರ್ ಆಗ್ತದೆ, ಕಾಣ್ತದೆ. ಜಸ್ಟ್ ಇಲ್ಲಿ ಸ್ಟಾರ್ಟ್ ನಾವ್ ಮೇಲೆ ಕ್ಲಿಕ್ ಮಾಡಿರಿ. ಸ್ಟಾರ್ಟ್ ನಾವ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ 1 2 3 ಅಂತ 3 ಸೆಕೆಂಡ್ ಎಣಿಸ್ತದೆ. ಇದು ನಿಮ್ದು ಸ್ಕ್ರೀನ್ ರೆಕಾರ್ಡ್ ಸ್ಟಾರ್ಟ್ ಆಗ್ತದೆ ಸ್ನೇಹಿತರೆ. ಸ್ಕ್ರೀನ್ ರೆಕಾರ್ಡರ್ ಏನಪ್ಪ ಅಂದ್ರೆ ರೆಕಾರ್ಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅವಾಗ ನೀವು PDF ನೀವು ಯಾವುದಾದ್ರೂ ಒಂದು PDF ಅನ್ನ ರೆಕಾರ್ಡ್ ಮಾಡಬೇಕಾಗಿತ್ತು ಅಂತ ತಿಳ್ಕೊಳ್ರಿ. ಜಾಬ್ ನೋಟಿಫಿಕೇಶನ್ ನಾ ಯಾವ ರೀತಿ ಮಾಡ್ತೀನಿ ಅದೇ ರೀತಿ ಜಾಬ್ ನೋಟಿಫಿಕೇಶನ್ ನೀವು ಎಕ್ಸ್ಪ್ಲೇನ್ ಮಾಡಬೇಕಾಗಿತ್ತು ಅಂತ ತಿಳ್ಕೊಳ್ರಿ. ನಿಮ್ದು ಫೈಲ್ ಮ್ಯಾನೇಜರ್ ಓಪನ್ ಮಾಡ್ಕೊಂಡು ಯಾವುದಾದ್ರೂ ಒಂದು PDF ಅನ್ನ ಓಪನ್ ಮಾಡ್ಕೊಡ್ರಿ. ಈ ರೀತಿ PDF ಓಪನ್ ಮಾಡ್ಕೊಡ್ರಿ. PDF ಓಪನ್ ಮಾಡ್ಕೊಂಡು ನೀವು ಇಲ್ಲಿ ಓದಬಹುದು. ಯಾದಗಿರಿ ಜಿಲ್ಲಾ ನ್ಯಾಯಾಲಯದಲ್ಲಿ ಖಾಲಿ ಇರುವ ಹುದ್ದೆಗಳ ನೇಮಕಾತಿ ಅಂತ ಇಲ್ಲಿ ಈ ರೀತಿ ಏನಪ್ಪಾ ಅಂದ್ರೆ ಅಂಡರ್ಲೈನ್ ಮಾಡ್ಕೊಳ್ಳೋದು. ಈ ರೀತಿ ಅಂಡರ್ಲೈನ್ ಮಾಡೋದು. ಅಂಡರ್ಲೈನ್ ಮಾಡೋದು ಹೆಂಗ ಅದು ನೋಡೋಣ ಸ್ನೇಹಿತರೆ. ಇಲ್ಲಿ ಸೆಕೆಂಡ್ ನಿಮಿಷ ಓಡ್ತಾ ಇದ್ದಲ್ಲ, ಆ ಒಂದು ಸಿಂಬಲ್ ಕಾಣ್ತಿರ್ತದೆ ರೌಂಡ್ ರೆಡ್ ಕಲರ್ದಾಗ, ಆ ಒಂದು ಸಿಂಬಲ್ ಮೇಲೆ ಕ್ಲಿಕ್ ಮಾಡ್ರಿ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಆಪ್ಷನ್ಸ್ ಬರ್ತಾವೆ. ಇಲ್ಲಿ ಪೆನ್ನಿನ ಚಿತ್ರ ಅದ್ ನೋಡ್ರಿ ಸ್ನೇಹಿತರೆ, ನೋಡ್ರಿ ಆ ಪೆನ್ನಿನ ಚಿತ್ರದ ಮೇಲೆ ಕ್ಲಿಕ್ ಮಾಡ್ರಿ.
ಪೆನ್ನಿನ ಚಿತ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡ್ರಿ ಸ್ನೇಹಿತರೆ ಈಗ ನೀವು ಬರಿಬಹುದು. ಜಸ್ಟ್ ಫಿಂಗರ್ ಲಾಸಿಂದ ನಿಮ್ಮ ಬಳಲಾಸಿಂದ ಈಗ ಹಿಂಗೆ ಅಂಡರ್ಲೈನ್ ಮಾಡ್ಕೊಳ್ಬೋದು ಸ್ನೇಹಿತರೆ. ನೀವು ನೋಡ್ರಿ ಈ ರೀತಿ ಬರಿಬಹುದು ಸ್ನೇಹಿತರೆ. ನಮಗೆ ರೆಡ್ ಕಲರ್ ಬೇಡ, ಬೇರೆ ಕಲರ್ ಮಾಡಬೇಕಾಗಿತ್ತು ಅಂತಂದ್ರೆ ಇಲ್ಲಿ ರೆಡ್ ಕಲರ್ ಏನು ಕಾಣಂತದಿಲ್ಲ, ಆ ಒಂದು ಐಕಾನ್ ಮೇಲೆ ಕ್ಲಿಕ್ ಮಾಡಿರಿ. ಆ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಂತ ತಿಳ್ಕೊಡ್ರಿ ಈ ರೀತಿ ಕಲರ್ ಯಾವ್ದು ಕಲರ್ ಬೇಕು ನೀವು ಆ ಕಲರನ್ನು ಇಲ್ಲಿ ಚೂಸ್ ಮಾಡ್ಲಿಕ್ಕೆ ಆಪ್ಷನ್ ಕೇಳ್ತದೆ. ಇದು ರೌಂಡ್ ಇರ್ತದಲ್ಲ, ನಿಮ್ದು ಬರಳಲಾಸಿಂದ ಹಿಂಗೆ ಒತ್ತಿ ಹಿಡ್ಕೊಂಡು ಹಿಂಗೆ ತಿರುಗಿಸಿದ್ರೆ ಅದು ಕಲರ್ ಚೇಂಜ್ ಆಗ್ತಾ ಇರ್ತದೆ ಸ್ನೇಹಿತರೆ. ನಿಮ್ಗೆ ಯಾವ್ದು ಕಲರ್ ಬೇಕು ಆ ಕಲರ್ ಮೇಲೆ ಬಿಡೋದು, ಬಿಟ್ಟು ಇಲ್ಲಿ ಕ್ಯಾನ್ಸಲ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಆ ಕಲರ್ ಏನಾಗ್ತದೆ ನಿಮ್ಗೆ ಸೆಟ್ ಆಗ್ತದೆ, ಆ ಕಲರ್ದು ನೀವು ಅಂಡರ್ಲೈನ್ ಮಾಡ್ಕೊಳ್ಬಹುದು. ನೆಕ್ಸ್ಟ್ ಇದ್ರದ್ದು ಕಲರ್ದು ಏನದಲ್ಲ ದಪ್ಪ ಬೇಕ್ರಿ ಇನ್ನೊಂದು ಸಲ ನಂಗಿತ್ತಂದ್ರೆ ಮತ್ತೆ ಇದೇ ರೆಡ್ ಅದಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ 8 DP ಅಂತ ಆದ್ರೆ ಇಲ್ಲಿ 8 DP ಇರ್ತಕ್ಕಂಥದ್ದನ್ನು ಸ್ವಲ್ಪ ಹೆಚ್ಚಿಗೆ ಮಾಡಿರಿ. ಹೆಚ್ಚಿಗೆ 12 DP ಮಾಡಿ ಅಂತ ತಿಳ್ಕೊಳ್ಳಿ, ಜಾಸ್ತಿ ಮಾಡಿ ಅಂತ ತಿಳ್ಕೊಳ್ರಿ. ನಾನು 24 DP ಮಾಡಿ ಅಂತ ತಿಳ್ಕೊಳ್ರಿ. ಈಗ ನೋಡ್ರಿ ಇಷ್ಟ ಆಗ್ತದೆ, ನೀವು ಹೆಚ್ಚಿಗೆ ಮಾಡ್ಬೋದು. ಇದು ಇಷ್ಟು ಬ್ಯಾಡ್ರಿ ಅನ್ನಂಗಿತ್ತಂದ್ರೆ ಮತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡೋದು, ಇಲ್ಲೊಂದು ಸ್ವಲ್ಪ DP ಕಡಿಮೆ ಮಾಡ್ಕೊಂಡು ನಾರ್ಮಲಿ 7 ರಿಂದ 8 DP ಮಾಡ್ಕೊಡ್ರಿ ಸ್ನೇಹಿತರೆ. ಯಾಕಂದ್ರೆ ಅಂಡರ್ಲೈನ್ ಮಾಡ್ಕೊಳಕ್ಕೆ ಈ ರೀತಿ ಚಲೋ ಕಾಣ್ತದೆ ಸ್ನೇಹಿತರೆ. ಇದಿಷ್ಟೇನಂದ್ರೆ ಇವತ್ತಿಂದ ಈ ಸ್ಕ್ರೀನ್ ರೆಕಾರ್ಡರ್ ಆ್ಯಪ್ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸರಿಗೂ ಕೂಡ ಶೇರ್ ಮಾಡಿರಿ ಅಂತ ವಿನಂತಿಸಿಕೊಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.